ಏನ್ಲ ಇದು ಏನ್ ನಡೀತೈತೆ ರಾಜ್ಯದಲ್ಲಿ? ಇರುವಂತ ಪಕ್ಷದ ಲೀಡರ್ನ ಎಳೆ ಮಕ್ಳಂಗ್ ಕಿಡ್ನಾಪ್ ಮಾಡ ತರಕ್ಕೆ ಹಿಡಿದು ಎತ್ತಾಕೊಂಡು ಹೋಯ್ತವ್ರಿ ಅಂದ್ರಿ. ಎಲ್ಲಿಗೆ ಹೋತ್ಲ ರಾಜ್ಯದ ಮರುವಾದಿ? ಅಯ್ಯೋ, ರಾಜ್ಯದ ಮರುವಾದಿಗೆ ಹೋದೆ. ಜನಕ್ಕೆ ಉಣ್ಣಕ್ಕೆ ಇಟ್ಟಿಲ್ಲ. ಮಳೆಗಾಲದಲ್ಲಿ ಮನೆ ಸೋರ್ತೈತಿ. ನಮ್ ಲೀಡರ್ಗಳು ಡ್ರಾಮಾ ಮಾಡ್ಕೊಂಡು ಓಡಾಡ್ತಬೇಕ್ರೆ. ಅಯ್ಯಯ್ಯೋ, ಡ್ರಾಮಾ ಮಾಡ್ದಲೆ ರಾಜಕೀಯ ಮಾಡಕ್ಕಾಗೋದಿಲ್ಲ ಅಂತವ. ನಮ್ಮ ಪೂರ್ವಜರು ಅಂತ ಯಾರಿದ್ರು ಅವರೆಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿ ತೋರಿಸಿ ಹೋಗಬೇಕಂಡ್ಲ. ಈಗ ಅವುಗಳ ಮುಂದಿನ ತಳಿಗಳು ಓವರ್ ಆಕ್ಟಿಂಗ್ ಮಾಡ್ತಾವೆ ಅಷ್ಟೇ. ಮೂಕನೆ ನಾಗೇಂದ್ರನ್ ರಾಜೀನಾಮೆ ಕೊಡಿಸ್ತೀವಿ ಅಂತವ ಬಿಜೆಪಿಯವು ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ ಅಂತ ಮೂರು ಟೀಮ್ ಮಾಡ್ಕೊಂಡು ಹೊಂಟಿದ್ದು ಕಣೆ. ಊರಿಂದ ಜನಗಳನ್ನ ಕರ್ಸ್ಕೊಂಡಿದ್ದು. ಆದ್ರೆ ಇವು ವಿಧಾನಸೌಧಕ್ಕೆ ಬತ್ತಿದ್ದಂಗೆ ಪೊಲೀಸ್ನವು ಇವುಗಳನ್ನ ಮಲದ ಮರಿನ ಬಲೆ ಹಾಕಿ ಹಿಡ್ದಂಗೆ ಹಿಡಿದು ಹೈಟೆಕ್ ಬಸ್ ಹತ್ತಿಸ್ಬಿಟ್ಟು ಊರಾಚೆ ಕಳಿಸ್ಬಿಟ್ಟ ಕಣೆ. ಒಬ್ಬ ಶಾಸಕರನ್ನ, ವಿರೋಧ ಪಕ್ಷದ ನಾಯಕರನ್ನ ಗುಂಡಾಗಿರಿ ಮಾಡಿ ಪೊಲೀಸರು ಕರ್ಕೊಂಡು ಎತ್ತಾಕೊಂಡು ಹೋದ್ರೆ ಇದು ಸರಿಯಲ್ಲ. ಇದು ಒಳ್ಳೇದಲ್ಲ. ಇದು ಡೆಮಾಕ್ರಸಿಯ ಅಂತ್ಯ ಮಾಡ್ತಾ ಇದ್ದಾರೆ. ಡೆಮಾಕ್ರಸಿಯ ಅಂತ್ಯ ಇದು. ಡೆಮಾಕ್ರಸಿಯನ್ನ ತುಳಿತಾ ಇದ್ದಾರೆ ಇವರು. ನಮ್ಮನ್ನ ಗುಂಡಾಗಳು ಅಂತ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ನೀವು ಗುಂಡಾಗಳು. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಗುಂಡಾಗಳು. ಇವತ್ತು ಗುಂಡಾಗರ್ದಿ ಏನು ಅಂತೇಳಿ ನಿಮಗಿಂತ ಇನ್ಯಾರು ಕೂಡ ಹೇಳ್ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ. ಭ್ರಷ್ಟಾಚಾರ ಮಾಡೋದು ಎಷ್ಟು ಅಪರಾಧನೋ ಅಂತ ಭ್ರಷ್ಟಾಚಾರಿಗಳಿಗೆ ಬೆಂಬಲವನ್ನು ನೀಡತಕ್ಕಂಥದ್ದು ಕೂಡ ಮಹಾ ಅಪರಾಧ ಆಗ್ತದೆ. ಇದು ನೋಡಿದ್ರೆ ನಾಟಕ ಮಾಡ್ದಂಗೈತಲ್ಲ. ಅದೊಂದೊಳಗೆ ಹೋರಾಡಿ ನ್ಯಾಯ ನೀತಿ ಮಾತಾಡಿ ರಾಜೀನಾಮೆ ತಗೊಳ್ಳದ್ ಬಿಟ್ಟು ಇದ್ಯಾಕೆ ಹಿಂಗ್ ಓವರ್ ಆಕ್ಟಿಂಗ್ ಮಾಡ್ತಾವಲ್ಲ? ವಜಾ ಮಾಡಿ ವಜಾ ಮಾಡಿ ಭ್ರಷ್ಟ ನಾಗೇಂದ್ರ ಅವ್ರಿಗೆ ಅದೊಂದೊಳಗೆ ಮಾತಾಡಕ್ ಬರ್ಬೇಕಲ್ಲ ಅಣ್ಣ. ಯಾರ ಜೈ ಅಂದ್ರೆ ಎಲ್ಲ ಜೈ ಅಂತವೆ, ಯಾರನ್ನ ಧಿಕ್ಕಾರ ಅಂದ್ರೆ ಎಲ್ಲ ಒಟ್ಟಿಗೆ ಧಿಕ್ಕಾರ ಅಂತವೆ. ಒಂದಕ್ಕಾದ್ರೂ ಯೋಚನೆ ಮಾಡಿ ಪಾಯಿಂಟ್ ಮಾತಾಡಬೇಕು ಅನ್ನೋದು ಗೊತ್ತಿರ್ಬೇಕಲ್ಲ. ನೋಡಿಲ್ಲಿ, ಅಶೋಕ್ ವಿರೋಧ ಪಕ್ಷದ ಲೀಡ್ರು, ಶಾಡೋ ಸಿಎಂ, ಇದಕ್ಕೆ ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಏನೇನೋ ಮಾತಾಡ್ತದೆ. ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೊರೇಟ್ ಹಾಕಿ ಕರ್ಸ್ಕೊಂತಾರೆ, ಬೈತಾರೆ ಬಿಜೆಪಿ ಏಜೆಂಟ್. ನಾಗೇಂದ್ರನ್ ಕರ್ಕೊಂಡು 5 ನಿಮಿಷ ಕೆಲಸ ರಾಜೀನಾಮೆ, ಮನೆ ಕರ್ಸಿ 5 ನಿಮಿಷ ಹೇಳಿದ್ರೆ ರಾಜೀನಾಮೆ ಆಗೋತತೆ. ಅದಾನಿಗೆ ಒಂದು ಗೌರವ ನಾಗೇಂದ್ರ ಒಂದ್ಸರಿ ಕೊಟ್ಬಿಡಿ, ಅವನು ಕಳ್ಸ್ಬಿಡಿ ಮನೆಗೆ. ಇದಕ್ಕಿಂತ ಇನ್ನು ಅಸಹ್ಯ ಏನ್ ಗೊತ್ತಿಲ್ಲ ಅಣ್ಣ. ನಾಗೇಂದ್ರನ್ ಕಡೆವು ನಮ್ ಲೀಡರ್ನ ಯಾಕೆ ವಿರೋಧಿಸ್ತಾ ಇದೀರ ಅಂತವ ಬಿಜೆಪಿ ಅವಕ್ಕಿಂತ ಜೋರಾಗಿ ಸ್ಟ್ರೈಕ್ ಮಾಡ್ಕೊಂಡ್ ಬಂದು. ಆದ್ರೆ ಇವುಗಳನ್ನ ಯಾರು ಎತ್ತಕೊಂಡು ಹೋಗ್ಲಿಲ್ಲ ಕಣೆ. ಒಟ್ನಲ್ಲಿ ಸದನ ಇದ್ದಾಗ ಸದನಕ್ಕೆ ಬರದಲ್ಲೇ ಇವು ಆಚೆ ಕಡೆನೆ ಆಟ ಆಡಿ ಜನಗಳನ್ನ ಯಾಮರ್ಸ ಕೆಲಸ ಮಾಡ್ತಾವೆ. ಜನಗಳೇ ಲಾರಿ ಮಾಡ್ಕೊಂಬಂದು ಒಬ್ಬೊಬ್ಬನ ಅಟೆಂಡೆನ್ಸ್ ಹಿಡ್ಕೊಂಡು ಯಾರ್ಯಾರು ಕಳ್ಳಾಟ ಆಡ್ತವ್ರು ಅವ್ರಿಗೆಲ್ಲ ಮಕ್ಕುಗಿಯ ಗಂಟ ಇವು ಬುದ್ಧಿ ಕಲಿಯೋದಿಲ್ಲ ಅನ್ನಿಸ್ತದೆ ಕಣ್ಲೆ. ಹೋಗಿಲ್ಲ ಮಕ್ಕೆ ಆಪ್ ಮಾಡ್ಲ ಮೈಕ. ಇವುಗಳ ಬಗ್ಗೆ ಮಾತಾಡಿದ್ರೆ ಬಾಯಿ ಗೊಬ್ಬೆದ್ವೈತದಿ. ತೇರೇಕಿ ಶಿವನಿ ಶಂಭುಲಿಂಗ.